ನನ್ನ ಹೆಸರು ಬಾಲಚಂದ್ರ ಭಟ್ ಅಂತ. ಪದ್ಮಗಂಧಿ ಅನ್ನೋದು ಹೆಸರನ್ನ ಕೇಳಿದಾಗೆ ನಮಗೆ ಒಂದು ರೀತಿಯ ವಿಶಿಷ್ಟವಾದ ಹೆಸರು ಅಂತ ಅನ್ನಿಸ್ತು. ಯಾಕೆಂದ್ರೆ ಕಮಲ ಗ್ರಂಥಾದಿಗಳಲ್ಲಿ ಸುವಾಸನೆಗೆ ಗಂಧಕ್ಕೆ ಪ್ರಸಿದ್ಧವಾಗಿರುವಂತಹದ್ದಲ್ಲ. ಹಾಗಾಗಿ ಪದ್ಮಗಂಧಿ ಅಂತ ಯಾಕೆ ಹೆಸರಿಟ್ರು ಅನ್ನೋದಾಗಿ ಆ ರೀತಿಯಲ್ಲಿ ಚಿಂತನೆ ಬಂದಿತ್ತು. ಆದ್ರೆ ಈ ಚಿತ್ರವನ್ನ ಪೂರ್ತಿ ನೋಡಿದಾಗ ಅದು ವಾಸ್ತವವಾದ ಅರ್ಥವನ್ನ ಹೊಂದಿದೆ ಅನ್ನೋದಾಗಿ ತುಂಬಾ ಅನಿಸ್ತಾ ಇದೆ. ಯಾಕೆಂದ್ರೆ ಅಮರಸಿಂಹ ಕೋಶದಲ್ಲಿ ಗಂಧದ ಕುರಿತು ಹೇಳುವಾಗ ಹೇಳ್ತಾನೆ, ವಿಮರ್ದೋರ್ಥೆ ಪರಿಮಳೋ ಗಂಧೆ ಜನ ಸುಮೋ ಮನೋಹರ ಎನ್ನುವುದಾಗಿ. ಅಂದ್ರೆ ಅಲ್ಲಿ ಪರಿಮಳ ಮತ್ತು ಗಂಧ ಇವೆರಡಕ್ಕೂ ಸ್ವಲ್ಪ ವ್ಯತ್ಯಾಸವನ್ನ ಹೇಳಿದ್ದಾನೆ. ಕಮಲ ಎನ್ನುವಂತಹದ್ದು ಪರಿಮಳವನ್ನ ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ವಿಮರ್ದ ಅದರ ಉಜ್ಜಿದಾಗ ಮಾತ್ರ ಯಾವುದು ಪರಿಮಳವನ್ನ ಸೂಚಿಸುತ್ತದೋ ಅದಕ್ಕೆ ಪರಿಮಳ ಎನ್ನುವುದಾಗಿ ಹೇಳ್ತಾರೆ. ಗಂಧ ಎನ್ನುವಂತೂ ಸಹಜವಾಗಿ ಗಂಧವನ್ನ ಗಾಳಿಯಿಂದ ಹರಡ್ಕೊಂಡು ಹೋಗುವಂತದ್ದು ಗಂಧ ಎನ್ನುವುದಾಗಿ ಆ ಶಬ್ದದ ಅರ್ಥ. ಇಲ್ಲಿ ಕಮಲಕ್ಕೆ ಸಹಜವಾದಂತಹ ಗಂಧ ಎನ್ನುವಂಥದ್ದಿಲ್ಲ. ಅದನ್ನು ಹಾಗಾಗಿ ಪರಿಶ್ರಮ ಪಟ್ಟು ಅದರಲ್ಲಿ ಇರುವಂತಹ ಎಲ್ಲೆಲ್ಲಿ ಅದರ ಆಕಾರಗಳಿವೆ ಎಲ್ಲವನ್ನೂ ಸಹಿತ ಎಲ್ಲಾ ಶಾಸ್ತ್ರಗಳಲ್ಲಿ ಎಲ್ಲಾ ಗ್ರಂಥಗಳಲ್ಲಿ ಅದರ ಕುರಿತು ಏನೇನು ಹೇಳಿ ಅನ್ನೋದನ್ನ ಉಜ್ಜಿ ಅದರ ಪರಿಶ್ರಮವನ್ನು ನಮ್ಗೆಲ್ಲ ಪರಿಮಳವನ್ನು ಇಲ್ಲೆಲ್ಲ ತೋರಿಸಿದ್ದಾರೆ. ಅದು ಇಂದು ಜನಮನೋಹರೆ ಅಂದ್ರೆ ಈ ಚಿತ್ರದ ಮೂಲಕ ಎಲ್ಲಾ ಜನರಿಗೂ ಸಹಿತ ಅರ್ಪಣೆಯಾಗಿ ಅವರ ಮನಸ್ಸನ್ನು ಅದು ಸಂತೋಷ ಪಡಿಸಿ ಅವರ ಎಲ್ಲರಿಗೂ ಸಹಿತ ಆಕರ್ಷಕವಾಗಿ ಜಗತ್ ಪ್ರಸಿದ್ಧವಾಗಿ ಹಾಗೂ ಜನರ ಮನಸ್ಸನ್ನೆಲ್ಲವನ್ನೂ ಸಹಿತ ಸೇರುವಂತಾಗಲಿ ಎನ್ನುವುದಾಗಿ ನಾನು ಆಶಯವನ್ನು ಪಡ್ತೇನೆ.